ಆಸ್ಪತ್ರೆಯಾದ ಇನ್ಕಲ್ ಆಸ್ಪತ್ರೆ. ಇಲ್ಲಿ ನಾವು ಇವತ್ತಿನ ದಿನ ಆರೋಗ್ಯ ರಕ್ಷಣಾ ಸಮಿತಿ ಮೆಂಬರ್ಸ್ಗಳನ್ನು ಇಲ್ಲಿ ಸ್ವಾಗತಿಸುತ್ತಿದ್ದೇವೆ. ಇವತ್ತು ಈಗಿನ ದಿನ ನಾವು ನಮ್ಮ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಸಾಕ್ಷತ್ನವರು ಅವರು ಸಾರ್ವಜನಿಕ ಆಸ್ಪತ್ರೆ ಪ್ರಸ್ತುತ ಇರುವ 30 ಹಾಸಿಗೆಯನ್ನು 50 ಹಾಸಿಗೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಸರ್ಕಾರದಿಂದ 5,75,00,000 ರೂಪಾಯಿ ಅನುದಾನವನ್ನು ಇಂಜಿನಿಯರಿಂಗ್ ವಿಭಾಗಕ್ಕೆ ಬಿಡುಗಡೆಗೊಳಿಸಲು ಕಾರಣರಾಗಿರುತ್ತಾರೆ ಎಂದು ಇಂದು ನಮಗೆ ಮತ್ತು ಇತರ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ಇಳಕಲ್ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಅನುಕೂಲಕ್ಕಾಗಿ ಮಾನ್ಯ ಶಾಸಕರು ಎಲ್ಲರ ಆರೋಗ್ಯ ದೃಷ್ಟಿಯಿಂದ 30 ಹಾಸಿಗೆ ಆಸ್ಪತ್ರೆಯನ್ನು 50 ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮ ಬಿರಾದರ್ ಸರ್ ಅವರು ಇಲ್ಲಿಯ ಮುಖ್ಯ ವೈದ್ಯಾಧಿಕಾರಿಗಳು ತಿಳಿಸಿದಂತೆ ನಮ್ಮ 30 ಬೆಡ್ಡಿನ ಆಸ್ಪತ್ರೆ ಇದ್ದಂಥ 50 ಬೆಡ್ಡಿಗೆ 50 ಹಾಸಿಗೆ ಆಸ್ಪತ್ರೆಯನ್ನು ಪರಿಗಣಿಸಿ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಸಾಹೇಬರು ಇದಕ್ಕೆ ಪರಿಶೀಲನೆ ಮಾಡಿ NLCಯಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ 5 ಕೋಟಿ ರೂಪಾಯಿಗಳನ್ನು ಆಸ್ಪತ್ರೆಗೆ ತಂದಿದ್ದಾರೆ. ಇದೇ ರೀತಿ ಇದಕ್ಕೆ ಹಿಂದಿನ ನಾವು ಬಂದ ಸಮಯದಲ್ಲಿ ಇಲ್ಲಿ ಬರೀ 3 ವೈದ್ಯರಿದ್ದರು. ಈಗ ನಾವು ಬಂದಂದ್ರೆ ಇಲ್ಲಿ GHನಲ್ಲಿ 7 ವೈದ್ಯರಿದ್ದಾರೆ, ಸ್ಪೆಷಲಿಸ್ಟು ಇದ್ದಾರೆ. ಪ್ರತಿ ಸ್ಪೆಷಲಿಸ್ಟ್ ಬೇರೆ ಸ್ಪೆಷಲಿಸ್ಟ್ ಇದ್ದಾರೆ. ಅಲ್ಲಿ ಡಾಕ್ಟರ್ ಇದ್ದಾರೆ, ENT ಇದ್ದಾರೆ, ಆಮೇಲೆ MD ಇದ್ದಾರೆ. ಅದೇ ರೀತಿ ಒಬ್ಬರು MS ಕೂಡ ಇದ್ದಾರೆ, ಜನರಲ್ ಸರ್ಜನ್ ಅಂತಿದ್ದಾರೆ. ಡಿಪ್ಲೊಮಾ ಇನ್ ಆರ್ಥೋ ನಮ್ಮ ಬಿರಾದರ್ ಸರ್ CEO ಆದವರ ಅವರು ಸಹಿತ ಡಿಪ್ಲೊಮಾ ಇನ್ ಆರ್ಥೋ ಇದ್ದಾರೆ. ಅದೇ ರೀತಿ ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೊದಲು OPD ಬರೀ 100-150 ಆಗ್ತಿತ್ತು. ಈಗ ನಮ್ಮ OPDಯನ್ನು 400ರಿಂದ 500 ಪ್ರತಿದಿನ ಆಗ್ತದೆ. ಅದರೊಳಗೆ IPD ಅಂದರೆ ಇಲ್ಲಿ ವಾಸವಿರುವವರು ಒಂದು 50 ಪೇಷಂಟ್ ಮಾತ್ರ ಕಂಪಲ್ಸರಿ IPDಯಲ್ಲಿ ಇರ್ತಾರೆ. ಅದರಿಂದ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಮೊದಲಿಗೆ ಕಂಪೇರ್ ಮಾಡಿದರೆ ಸ್ವಚ್ಛತೆಯಲ್ಲಿ ಎಕ್ದಮ್ ಪ್ರಾಮುಖ್ಯತೆ ಕೊಟ್ಟಂಥ ಮಾನ್ಯ ಶಾಸಕರು 85 ಲಕ್ಷ ರೂಪಾಯಿದಲ್ಲಿ ಈ ಟೈಲ್ಸನ್ನು ರೆನೋವೇಷನ್ ಮಾಡಿ ಪೂರ ಆಸ್ಪತ್ರೆಗೆ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುರಕ್ಷಿತವಾದ ಟೈಲ್ಸ್ ಹಾಗೂ ಶೌಚಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರ ಅದರ ಉಪಯೋಗ ಸರಿಯಾಗಿ ಮಾಡ್ತಾ ಇದ್ದಾರೆ ತಿಳಿದು ಅತಿ ಸಂತೋಷದಿಂದ ಹೇಳುತ್ತೇನೆ. ಅದೇ ರೀತಿ ನಮ್ಮ ಹೊಸ ನೀರಿನ ಆರೋವನ್ನು ಕೂಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಶುದ್ಧ ನೀರನ್ನು ಆರೋಗ್ಯ ದೃಷ್ಟಿಯಿಂದ ಮಾನ್ಯ ಶಾಸಕರು ಅದನ್ನು ಸಹಿತ ಹೊಸ ಕೊಠಡಿಯನ್ನು ರೆಡಿಯಾಗಿ ಮಷೀನ್ ಎಲ್ಲ ಬಂದು ಫಿಟ್ ಆಗಿದೆ. ಮಾನ್ಯ ಶಾಸಕರು ಅದಕ್ಕೊಂದು ಡೇಟ್ ಕೊಟ್ಟರೆ ಅದು ಸಹಿತ ನಾವು ಇದರಲ್ಲಿ ದೀಪಾವಳಿ ಒಳಗೆ ಪ್ರಾರಂಭ ಮಾಡಬೇಕಂತ ಅನಿಸ್ಲಾಗ್ತದೆ. ದಯವಿಟ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಸಾರ್ವಜನಿಕರು ಉಪಯೋಗ ಆಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರಗಳು. ಇದಕ್ಕಿಂತ ಮುಂಚೆ ನಮ್ಮ ಡಾಕ್ಟರ್ ಮಿತ್ರರಾದ ಅಶೋಕ್ ಬಿರಾದರ್ ಸರ್ ಹಾಗೂ ಟಿಪ್ಪು ಗುಂಡಾರಿ ಅವರು ಮತ್ತು ರಾಮರಾಮ್ ಸರ್ ಅವರು ನಾವು ಕಳೆದ 3 ವರ್ಷದಲ್ಲಿ ಏನೇನು ಮಾಡಿದ್ವಿ ಈ ಆಸ್ಪತ್ರೆಗೆ ಬಂದ ಮೇಲೆ ಅಂತ ಸಂಕ್ಷಿಪ್ತವಾಗಿ ಹೇಳಿದರು. ಇನ್ನು ಮುಂದೆ ಅಂದರೆ ಇಲ್ಲಿ ತನಕ ಆಗೋದು ಒಂದು ಕತೆ, ಮುಂದಿನ ಆಗೋದು ಇನ್ನೊಂದು ಕತೆ ಅಂತಂದು ನಾವು ಹೇಳ್ತೀವಿ. ಮೊಟ್ಟ ಮೊದಲ ಹಳೇದಾಗಿದ್ದಕ್ಕೂ ನಾವು ನಮ್ಮ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರಿಗೆ ಫಸ್ಟ್ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಷ್ಟು ದಿವಸ ನಾವು ಹೇಳಿದಂಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವ ಹಾಗೆ ನಮ್ಮ ಆಸ್ಪತ್ರೆ, ಇಳಕಲ್ ಆಸ್ಪತ್ರೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ಬಂದು ನೋಡಿದವರಿಗೆ ಅದು ಅರ್ಥವಾಗುತ್ತದೆ. ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ವಿ ವಾಂಟ್ ಟು ಥ್ಯಾಂಕ್ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು, MLA ಇಳಕಲ್ ಕಾನ್ಸ್ಟಿಟ್ಯೂನ್ಸಿ. ಈಗ ನಮ್ಮದು ಈಗ ಇಷ್ಟು ದಿವಸ ನಮ್ಮ ಆಸ್ಪತ್ರೆ ಇರ್ಬೋದು 30 ಬೆಡ್ಡಿನ ಆಸ್ಪತ್ರೆ, ಇಳಕಲ್ ಸಾರ್ವಜನಿಕ ಆಸ್ಪತ್ರೆ. ಇವತ್ತಿನಿಂದ ನಮ್ಮ ಆಸ್ಪತ್ರೆ 50 ಬೆಡ್ ಆಸ್ಪತ್ರೆ ಆಗುತ್ತದೆ. 50 ಬೆಡ್ ಆಸ್ಪತ್ರೆಯಲ್ಲಿ ನಮ್ಗೆ ಏನೇನು ನಾವು ಕಾಣ್ಬೋದು, ನಮ್ಮ ಆಸ್ಪತ್ರೆಯಲ್ಲಿ ಸಾಮಾನ್ಯ ಜನರಿಗೆ ಏನೇನು ಉಪಯೋಗ ಆಗ್ಬೋದು ಅಂತಂದರೆ 2 ನೂತನವಾಗಿ ಆಧುನಿಕತ್ವ ಹೊಂದಿರುವ 2
ಆಪರೇಷನ್ ಥಿಯೇಟರ್ಗಳಾಗ್ತವೆ, ಮತ್ತು ಆಕ್ಸಿಡೆಂಟ್ ಬಂದಿರುವ ಪೇಷಂಟ್ಗಳು ಮತ್ತು ಎನಿ ಎಮರ್ಜೆನ್ಸಿ ಬಂದಿರುವ ಒಂದು ದೊಡ್ಡದು ಕ್ಯಾಶುಯಾಲಿಟಿ, ಒಂದು 7 ರಿಂದ 8 ಬೆಡ್ ಒಂದು ಕ್ಯಾಶುಯಾಲಿಟಿ ಆಗ್ತೈತಿ. ಮತ್ತು ಆಪರೇಷನ್ಗೆ ಸಂಬಂಧಪಟ್ಟ ಪೇಷಂಟ್ ಅಡ್ಮಿಟ್ ಮಾಡೋದು, ಮತ್ತು ಆಪರೇಷನ್ ಮಾಡಿದ ಮೇಲೆ ಆಗಲಿ ಆಪರೇಷನ್ ಮಾಡೋದಕ್ಕೆ ಮೊದಲು ಸಂಬಂಧಪಟ್ಟ ಪೇಷಂಟ್ಗಳಿಗೆ ಅಡ್ಮಿಟ್ ಮಾಡೋದಕ್ಕೆ 20 ಬೆಡ್ದು ನೂತನ ಒಂದು ಕಟ್ಟಡವನ್ನು ಮಾಡಲಾಗುತ್ತದೆ. ಇದನ್ನು ನ್ಯಾಷನಲ್ ಲೆವೆಲ್ ಕಮ್ಯುನಿಟಿಯಿಂದ ನಮಗೆ ಇದನ್ನೆಲ್ಲ ಮಾಡೋದಕ್ಕೆ 5,75,00,000 ಸ್ಯಾಂಕ್ಷನ್ ಆಗಿದೆ. ಇದನ್ನೆಲ್ಲ ಆಯಿತು ಅಂತಂದ್ರೆ ನಮಗೆಲ್ಲ ದೊಡ್ಡ ಖುಷಿ ಏನಂದ್ರೆ ಇಳಕಲ್ ಆಸ್ಪತ್ರೆ, ನಮ್ಮ ಆಸ್ಪತ್ರೆ ಏನಾಗಿರ್ತದಂದ್ರೆ ತಾಲೂಕು ಆಸ್ಪತ್ರೆ ಅಂತ ತಾಲೂಕು ಆಗೈತಿ. ನಮ್ಮ ಸಾಹೇಬರು ಇದ್ದಾಗನ ತಾಲೂಕು ಅಂತ ಘೋಷಣೆ ಆಗೈತಿ. ಈಗ ಅವರಿದ್ದಾಗನೇ ಇದು ತಾಲೂಕು ಆಸ್ಪತ್ರೆನೂ ಆಗಲಿ ಅಂತೇಳಿ ನಾವು ಏನು ದೇವರಲ್ಲಿ ಮತ್ತು ನಮ್ಮ ಶಾಸಕರಲ್ಲಿ ನಾವು ಏನು ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಇದು ಇನ್ನೂ ಸ್ವಲ್ಪ ದಿವಸ ಬರೋದ್ರಲ್ಲೇ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಆಪರೇಷನ್ ಥಿಯೇಟರ್ ಮತ್ತು ಡಯಾಲಿಸಿಸ್ ಯೂನಿಟನ್ನು ಆಪರೇಷನ್ ಥಿಯೇಟರ್ ನವೀಕರಣವನ್ನು ಮಾಡಲಾಗುತ್ತದೆ. ನಮ್ಮ ಕಾರ್ಯದಲ್ಲಿ ನಡೆದಿದೆ. ಅವ್ರ ಡಯಾಲಿಸಿಸ್ ಅಂತೂ ಫುಲ್ ಎಲ್ಲ ರೆಡಿ ಆಗೈತಿ. ಟೆಕ್ನಿಷಿಯನ್ಗಳನ್ನು ಎಲ್ಲರೂ ಬಂದಿದ್ದಾರೆ. ಸೊ ಬೈ ದೀಪಾವಳಿ ಟೈಮಲ್ಲಿ ಅಥವಾ ನವೆಂಬರಲ್ಲಿ ಉದ್ಘಾಟನೆ ಮಾಡಿ ಅದನ್ನು ಏನು ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನು ಏನು ಬಿಡುಗಡೆಯನ್ನು ಮಾಡುತ್ತದೆ. ಸೊ ಇದೆಲ್ಲ ಕಾರ್ಯಗಳು ಆಗ್ತಾ ಬಂದಿದ್ದಾವೆ, ಈಗ ಮುಂದೆ ಆಗ್ತಾನೂ ಹೋಗ್ತವೆ. ಇದೆಲ್ಲಕ್ಕೂ ಕಾರಣಬದ್ಧರಾದ ನಮ್ಮ ಶಾಸಕರು ಡಾಕ್ಟರ್ ವಿಜಯನಾಥ್ ಕಶ್ಯಪ್ನವರಿಗೆ ನನ್ನ ವತಿಯಿಂದ, ನಮ್ಮೆಲ್ಲ ಕಮ್ಯುನಿಟಿ ವತಿಯಿಂದ ಹಾಗೂ ಇಳಕಲ್ಲಿನ ಎಲ್ಲ ಸಂಘ ಸಂಸ್ಥೆ ವತಿಯಿಂದ, ಬಡವರಿಂದ ಎಲ್ಲರಿಗೂ ನಾವು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಮಾತು ಮುಗಿಸ್ತೇವೆ. ನಮಸ್ಕಾರ.